ಇಳಕಲ್ ಹುಡುಗಿಗೆ ಆಫ್ರಿಕಾ ಹುಡುಗ ಮೋಸ. ಮದುವೆಯಾಗ್ತೀನಿ ಅಂತ ಹಣ ಪೀಕಿಸಿದ ನಯ ವಂಚಕ. ಎಲ್ಲಿಯ ಆಫ್ರಿಕಾ, ಎಲ್ಲಿಯ ಬಾಗಲಕೋಟೆ? ಕಾಣದ ದೇಶದ ಹುಡುಗನನ್ನ ನಂಬಿ ಇಳಕಲ್ಲಿನ ಯುವತಿಯೊಬ್ಳು ಮೋಸ ಹೋಗಿದ್ದಾಳೆ. ಮದುವೆಯಾಗ್ತೀನಿ ಅಂತ ನಂಬಿಸಿ ಹಣ ಪೀಕಿಸಿದ್ದಾನೆ. ಆತ ದೂರದ ಪೂರ್ವ ಆಫ್ರಿಕಾ ಬಳಿಯ ನೈಜೀರಿಯಾ ದೇಶದ ಪ್ರಜೆ. ಮೋಸ ಹೋದವಳು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನವಳು. ಆಕೆಗೆ ಮೊದಲೊಂದು ಮದುವೆಯಾಗಿದ್ದು ಡಿವೋರ್ಸ್ ಆಗಿತ್ತಂತೆ. ಆಗ ತಗಲಾಕೊಂಡವನೇ ಈ ಹುಡುಗ. ಯುವತಿಯು ಡಿವೋರ್ಸ್ ಆದ ಬಳಿಕ ಇನ್ನೊಂದು ಮದುವೆಯಾಗಬೇಕಂತ ಮ್ಯಾಟ್ರಿಮೋನಿಯಾದಲ್ಲಿ ತನ್ನ ಪ್ರೊಫೈಲ್ ಹಾಕಿದ್ಲು. ಇದನ್ನ ನೋಡಿದ ನೈಜೀರಿಯಾದ ಹುಡುಗ ಆಲಿವರ್ ಉಲ್ಗೋ ಒಕಿಚಿಕು ಆಕೆಯ ಹಿಂದೆ ಬಿದ್ದ. ನೈಜೀರಿಯನ್ ನ್ಯಾಷನಲ್ ಒಲಿವರ್ ಒಗುವು ಒಕಿಚು 47 ಇಯರ್ಸ್ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡುವಾಗ ಅವರ ಕಡೆಯಿಂದ 4 ಲ್ಯಾಪ್ಟಾಪ್, 2 ಮೊಬೈಲ್ ಮತ್ತು ಕೆಲವು ದಾಖಲಾತಿ ಸಿಕ್ಕಿದೆ. ಈ ಕೇಸಲ್ಲಿ ನಾನು ಮೋಡಸ್ ಅವರೊಂದು ಯಾವ ರೀತಿ ಆಫೆನ್ಸ್ ಮಾಡ್ತಾಯಿದ್ದು ಅದ್ರ ಬಗ್ಗೆ ಹೇಳೋದು ಇದ್ದರೆ, ಅವರು ಇದು ಮ್ಯಾಟ್ರಿಮೋನಿಯಲ್ ಪ್ರೊಫೈಲಲ್ಲಿ ಕೆಲವು ಜನ ಅವರು ಪ್ರೊಫೈಲ್ ಅಪ್ಲೋಡ್ ಮಾಡ್ತಾರೆ. ಆ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ ಕಡೆಯಿಂದ ಆ ವಿಕ್ಟಿಮ್ಸ್ದು, ಆ ಲೇಡೀಸ್ ಇರಲಿ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಅವ್ರದ್ದು ಫೋನ್ ನಂಬರ್ ತೊಗೊಂಡು ಅವರಿಗೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಮಾತುಕತೆ ಸ್ಟಾರ್ಟ್ ಆದಮೇಲೆ ನಾನು ಕೂಡ ಮ್ಯಾಟ್ರಿಮೋನಿಯಲ್ ಅಂತ ಏನಿದೆ ಪ್ರಾಸ್ಪೆಕ್ಟಿವ್ ಹುಡುಕ್ತಾ ಇದ್ದೀನಿ. ತನ್ನ ಹೆಸರನ್ನು ಸತ್ಯ ಅಮಿತ್, ಪ್ರಸ್ತುತ ಲಂಡನ್ನಲ್ಲಿ ಇರ್ತೀನಿ ಅಂತ ಪರಿಚಯ ಮಾಡಿಕೊಂಡ. ಅಲ್ಲಿಂದ ಇಬ್ಬರು ಮೊಬೈಲ್ನಲ್ಲಿ ಸಂಪರ್ಕ ಬೆಳೆಸಿದ್ರು. ಹಂತ ಹಂತವಾಗಿ ಕ್ಲೋಸ್ ಆದ್ರು. ಎಷ್ಟೋ ದಿನಗಳಿಂದ ಚಾಟಿಂಗ್ ಮುಖಾಂತರ ಆ ಮಹಿಳೆಗೆ ಮದುವೆ ಆಗ್ತೀನಿ ಅಂತ ನಂಬಿಸಿದಂಥ ಆ ವ್ಯಕ್ತಿ 5.5 ಲಕ್ಷ ರೂಪಾಯಿನ ಮಕ್ಬಲ್ ಟೋಪಿ ಹಾಕಿದಾನೆ. ಆದ್ರೆ ನಾನು ವಿದ್ಯಾವಂತರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ, ನೀವು ಅವರೆಲ್ಲ ಮಾಹಿತಿ, ಸಮಗ್ರ ಮಾಹಿತಿ ತೊಗೋಬೇಕು. ನೀವು ಅವ್ರಿಗೆ ಯಾಕೆ ಮೋಸ ಹೋಗ್ತೀರಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ ವಸ್ತಿ ಇರೋದು, ಅವ್ನು ಹಾಲಿ ವಸ್ತಿ ಅನ್ನೋದು ಬಾಂಬೆ ಅಂತ ತೋರಿಸ್ತಾನೆ. ಅವ ಇರೋದು ಲಂಡನ್ನಿಂದ ದುಡ್ಡು ತರ್ತೀನಿ ಅಂತಾನೆ. ಅವ ಪ್ರಜೆ ಇರೋದು ನೈಜೀರಿಯನ್ ಪ್ರಜೆ ಇರ್ತಾನೆ. ಈ ವಿದ್ಯಾವಂತರೆಲ್ಲ ನೀವು ಮೋಸ ಹೋಗಾಕತ್ತೀರಿ. ಈ ಕಸ್ಟಮ್ ಹಿಡಿದಿದ್ದಾರೆ, ಕಸ್ಟಮ್ ಆಫೀಸರ್ ಹಿಡಿದಾರೆ ಅಂತ ನೀವು ಮೋಸ ಮಾಡಿದಾಗಾದ್ರೂ ನಿಮ್ಗೆ ಗೊತ್ತಾಗಬೇಕಾಗಿತ್ತು. ಆಕೆಯನ್ನ ನೋಡಲು ಇಂಡಿಯಾಗೆ ಬರ್ತಿದ್ದೀನಿ ಅಂತ ಹೇಳಿದ. ಬಂದ ಮೇಲೆ ಮೋಸದ ಆಟ ಆರಂಭಿಸಿದ್ದ. ನಾನು $1 ಕೋಟಿ ತಂದಿದ್ದೀನಿ, ದೆಹಲಿ ಕಸ್ಟಮ್ನಲ್ಲಿ ಸೀಸ್ ಮಾಡಿದ್ದಾರೆ, ಅದನ್ನ ಬಿಡಿಸಿಕೊಳ್ಳಲು ಭಾರತೀಯ ರೂಪಾಯಿ ಬೇಕು ಅಂದನಂತೆ. ಅವರಿಗೆ ನಂಬಿಸಿ ಸ್ವಲ್ಪ ಟೈಮ್ ಮೇಲೆ ವಿಶ್ವಾಸ ಆದಮೇಲೆ ನಾನೀಗ ಇಂಡಿಯಾಗೆ ಬರ್ತಾ ಇದ್ದೀನಿ. ಇಂಡಿಯಾಗೆ ಅವರು ಎಲ್ಲ ಫೋಟೋ ಹಾಕ್ತಾರೆ ಫ್ಲೈಟಲ್ಲಿ. ಈಗ ಟಿಕೆಟ್ದು ಫೋಟೋ ಹಾಕ್ತಾರೆ, ಫ್ಲೈಟಲ್ಲಿ ಬೋರ್ಡಿಂಗ್ ಆಗುವಾಗ ಫೋಟೋ ಹಾಕ್ತಾರೆ. ಅದೇ ನಂತರ 24 ಅವರ್ಸ್ ನಂತರ, 36 ಅವರ್ಸ್ ನಂತರ ಈಗ ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ. ಬಟ್ ಏನಾಗ್ತಾ ಇದೆ, ಈಗ ನನಗೆ ಕಸ್ಟಮ್ಸ್ ಅವರು ಹಿಡಿದಿದ್ದಾರೆ. ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ, ನಾನು ಹೊರಗಡೆ ಬರಬೇಕು ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ನೀವು ಇಷ್ಟು ಅಮೌಂಟ್ ನನ್ನ ಅಕೌಂಟ್ಗೆ ಹಾಕಲೇಬೇಕು. ಈ ಕೇಸಲ್ಲಿ ಅಂತ ನಂಬಿಸಿ 5,50,000 5,50,000 ಒಂದು ಅಕೌಂಟ್ಗೆ ಹಾಕ್ಸಿದ್ದಾರೆ. ಆತನ ಮಾತು ನಂಬಿದ ಇಳಕಲ್ ಮಹಿಳೆ ಹಂತ ಹಂತವಾಗಿ ಸುಮಾರು 5.5 ಲಕ್ಷ ಹಣ ಹಾಕಿದ್ದಾಳೆ. ಇದರಿಂದ ಆತ ಯಾಮಾರಿಸಿದ್ದಾನೆ. ಸತ್ಯ ಮೋಸ ಹೋಗಿದ್ದು ಗೊತ್ತಾದಾಗ ಸೈಬರ್ ಕ್ರೈಮ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ್ಲೇ ನೋಡಿ, ಈ ಪ್ರಜೆಯನ್ನ ಮುಂಬೈನ ಥಾಣೆ ಪೊಲೀಸರು ಬಂಧಿಸಿ ಈಗ ಬಾಗಲಕೋಟೆ ಜಿಲ್ಲೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾಂಟ್ಯಾಕ್ಟ್ ಕ್ಲೋಸ್ ಆಯಿತು, ಗೊತ್ತಾಯಿತು ಇದು ಫ್ರಾಡ್ ಕೇಸ್ ಇದೆ. ಇದು ಎಲ್ಲ ಆದಮೇಲೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಲಾಸ್ಟ್ ಇಯರ್ ಅದ್ರ ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆಗಿದೆ. ಈ ವರ್ಷ ಲಾಸ್ಟ್ 2 ಮಂತ್ಸಲ್ಲಿ ಮತ್ತೆ ರಿವ್ಯೂ ಮಾಡುವಾಗ ಮತ್ತೆ ನಾವು ಇದರಲ್ಲಿ ಬೇರೆ ಹೊಸ ಇನ್ಫಾರ್ಮೇಷನ್ ಬಂದಿದೆ, ಬೇರೆ ಎವಿಡೆನ್ಸ್ ಏನು ಬಂದಿದೆ ಅದರ ಮೇಲೆ ಚರ್ಚೆ ಮಾಡುವಾಗ ನಾವು ಮತ್ತೆ ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದೀವಿ. ಅಕೌಂಟಲ್ಲಿ ಫ್ರೆಶ್ ಆ್ಯಕ್ಟಿವಿಟಿ ಏನಿದೆ ಅದು ತೊಗೊಳ್ಳುವಾಗ ನಮಗೆ ಮುಂಬೈದು ಒಂದು ಲಿಂಕ್ ಸಿಕ್ತು. ಆ ಮುಂಬೈಯಲ್ಲಿ ಸೇಮ್ ಅಕೌಂಟ್ ಇದು ಏನು ಅಕೌಂಟ್ ಇದೆ ಅದರಿಂದ ಲಿಂಕ್ಡ್ ಫೋನ್ ನಂಬರ್ ಸಿಕ್ಕುವಾಗ ಮುಂಬೈದು ಒಂದು ಅಂಗಡಿದು ಲಿಂಕ್ ಸಿಕ್ತು. ಆ ಅಂಗಡಿಗೆ ಹೋಗುವಾಗ ಅಲ್ಲಿ CCTV ಚೆಕ್ ಮಾಡುವಾಗ ಇವ್ರದ್ದು ಸ್ವಲ್ಪ ಡೀಟೇಲ್ಸ್ ಸಿಕ್ತು. ಅಲ್ಲಿ ಸ್ಥಳೀಯ ಪೊಲೀಸ್ದು ಹೆಲ್ಪ್ ತಗೊಂಡು ಇವರಿಗೆ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಟ್ರಾನ್ಸಿಟ್ ರಿಮಾಂಡ್ ತಗೊಂಡು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಹೆಚ್ಚಿನ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಇವತ್ತು ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಬಳಿಕ ಹುನಗುಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆರೋಪಿತನಿಂದ ಲ್ಯಾಪ್ಟಾಪ್, ಮೊಬೈಲ್, ಪಾಸ್ಪೋರ್ಟ್, ಡಾಲರ್ ಇರುವ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಕಾಣದವರನ್ನ ಕಂಡು ಹಾಳಾಗೋದು ಎಷ್ಟೋ ಕಡೆ ಕೇಳಿದ್ರು ನೋಡಿದ್ರು, ಇನ್ನು ಇಂತಹ ಮೋಸದಾಟಗಳು ನಡೀತಾ ಇರೋದು ದುರಾದೃಷ್ಟ.
ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.